ಭಾರತ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು. ಭಾರತದ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು. ಯಾರ ವಿರುದ್ಧ ಗೆಲ್ಲಬೇಕು? ಭಯೋತ್ಪಾದಕರ ವಿರುದ್ಧ ಭಾರತ ಗೆಲ್ಲಬೇಕು. ಅಮೆರಿಕದ ಆಸೆಯೂ ಕೂಡ ಭಾರತ ಗೆಲ್ಲಬೇಕು ಅಂತ ಇದೆ. ರಷ್ಯಾದ ಆಸೆಯೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು ಅಂತಿದೆ. ಪ್ರಪಂಚದ 99% ದೇಶಗಳು ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು ಅಂತ ಇದೆ. ಆದ್ರಿಂದ ನಾವಿವತ್ತು ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ, DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ. ಅವ್ರು ಟ್ವೀಟ್ ಮಾಡಿದ್ದಾರೆ, ನಮ್ ದೇಶದ ಒಳಗಡೆ ನುಗ್ಗಿ 26 ಜನರನ್ನ ಕೊಂದ್ರು ಕೂಡ ಶಾಂತಿಯನ್ನ ಕಾಪಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಟ್ವೀಟ್ ಮಾಡಿದ. ಬೆಳಿಗ್ಗೆ ನಾಚಿಕೆ ಆಗ್ಬೇಕು, ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ನಾವು ಯುದ್ಧ ಸಾರಬೇಕು, ಸಾಕಾಗಲ್ಲ. ನಿನ್ನೆ ರಾತ್ರಿ ಮಾಡಿರೋದು, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಕೇಂದ್ರಗಳಿದ್ದಾವೆ, ಆ ಎಲ್ಲ ಕೇಂದ್ರಗಳನ್ನ ಸರ್ವನಾಶ ಮಾಡಬೇಕು. ಆ ಒಂದು ಏಕೈಕ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಯಾವ ಉದ್ದೇಶದಿಂದ ಸಭೆಯನ್ನ ಇಟ್ಕೊಂಡಿದ್ವಿ, ಆ ಸಭೆಯ ಉದ್ದೇಶವನ್ನ ಪರಿವರ್ತನೆ ಮಾಡಿ ನಮ್ಮ ಬಿಜೆಪಿ ಧ್ವಜವನ್ನು ಕೂಡ ಪಕ್ಕಕ್ಕೆ ಇಟ್ಟು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೀವಿ. ನಾವು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೇವೆ. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನಾಯಕರು ಮಾತಾಡೋರಿದ್ದಾರೆ. ನಮ್ಮದು ಒಂದೇ, ಬಹಳಷ್ಟು ಬೆಲೆಯನ್ನ ತೆತ್ತುಬಿಟ್ಟಿದೆ ಭಾರತ. ನಮ್ಮ ದೇಶದ ಸೈನಿಕರ ರಕ್ತ ಹರಿದಿದೆ. ಭಯೋತ್ಪಾದಕರ ಗುಂಡಿಗೆ ನಮ್ಮ ಸೈನಿಕರು ಸತ್ತೋಗಿದ್ದಾರೆ. ಜಮ್ಮು ಕಾಶ್ಮೀರದ ನಮ್ಮ ಭಾರತೀಯ ಸೋದರ ಸೋದರಿಯರು ಸತ್ತೋಗಿದ್ದಾರೆ. ನೆಮ್ಮದಿಯಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು, ನಮ್ಮ ಭಾರತದ ಸೈನಿಕರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿದ್ದೇವೆ. ಆದ್ರಿಂದ ಬಂಧುಗಳೇ, ಒಂದ್ಸರಿ ಹೇಳಿ, ಸೈನಿಕರೇ, ನಾವು ನಿಮ್ ಜೊತೆನಲ್ಲಿದ್ದೇವೆ. ನೀವು ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ, ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳ ರುಂಡಗಳನ್ನ ಚಂಡಾಡಿ ನಾವು ನಿಮ್ ಜೊತೆಗಿದ್ದೇವೆ ಅನ್ನುವಂತ ಒಂದು ಶಕ್ತಿ ತುಂಬತಕ್ಕಂಥ ಸಭೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಕೋಲಾರದ ದೇಶಭಕ್ತ ಸೋದರ ಸೋದರಿಯರಿಗೆ ವಂದಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತದ ಸೈನಿಕರೇ ಮುನ್ನುಗ್ಗಿ, ನಾವು ನಿಮ್ಮೊಂದಿಗಿದ್ದೇವೆ. ಭಾರತದ ಸೈನಿಕರೇ ಮುನ್ನುಗ್ಗಿ, ಭಾರತದ ಸೈನಿಕರ ಪಾಕಿಸ್ತಾನಕ್ಕೆ ನುಗ್ಗಿ. ಧನ್ಯವಾದಗಳು. ಅಧ್ಯಕ್ಷರಾದಂತ ವಿಜೇಂದ್ರ ಅವರು, ಮುನಿಸ್ವಾಮಿ ಅವರು, ಸಲ್ವಾನ್ ಅವರು, ಅದೇ ರೀತಿ ಒತ್ತೂರು ಪ್ರಕಾಶ್ ಅವರು, ನಮ್ಮೆಲ್ಲ ನಾಯಕರು, ಶಾಸಕರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರ. ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿಯನ್ನು ಸಿಕ್ಕಿದೆನೋ, ಆ ಒಳ್ಳೆ ಸುದ್ದಿಯನ್ನು ಕೋಲಾರ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕೆಂದ ಕಾರಣದಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನಿಮ್ಮ ಸಮ್ಮುಖದಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಹೋಗ್ಬೇಕಾಗಿತ್ತು. ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಆಸೆ, ಅದು ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು. ಪೆಹಲ್ಗಾಂದಲ್ಲಿ ನಡೆದಂತ ಘಟನೆ, ಮಜ್ಜಿಗೆ ಕೊಡೋದು ನಿಲ್ಸಲ್ಲ ತಾಯಂದಿರ ಸಿಂಧೂರವನ್ನು, ಮಜ್ಜಿಗೆ ಕೊಡೋದು ನಿಲ್ಸಿ ದಯವಿಟ್ಟು. ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ, ಹೆಣ್ಮಕ್ಕಳ ಸೌಂದರ್ಯನೇ, ಹೆಣ್ಮಕ್ಕಳ ಸೌಭಾಗ್ಯನೇ ಆ ಸಿಂಧೂರನ್ನು ಕಸ್ಕೊಂಡಂತ ಕೆಲಸ. ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು, ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ಕಾರಣದಿಂದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು.
ನಮ್ಮ ಸಿಂಧೂರನ್ನ ಕಸ್ಕೊಂಡಿರುವಂತಹ ಉಗ್ರಗಾಮಿಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದರೆ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಗ್ಗಿ ಹೊಡೆಯುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ. ಮಜ್ಜಿಗೆ ಕೂಡ ನಿಲ್ಸಿರಲ್ಲೇ ಬಹುಶಃ ಅಮಿತ್ ಶಾ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು, ನಾವು ಪಾಕಿಸ್ತಾನದಲ್ಲಿ ತಂದ ಉಗ್ರಗಾಮಿಗಳನ್ನು ಖಂಡಿತವಾಗಿ ನುಗ್ಗಿ ಹುಡುಕಿ ಕೊಳ್ಳುತ್ತೇವೆ ಅಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಶಪಥವನ್ನು ಮಾಡಿದ್ರು. ನಮ್ಮ 27 ಮಂದಿ ಮಹಿಳೆಯರನ್ನ ಏನು ನಮ್ಮ ಸಿಂಧೂರವನ್ನು ಕರೆಸ್ಕೊಂಡಿದ್ದಾರ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ, ಅವ್ರನ್ನ ಸಿದ್ಧ ಮಾಡಿದ್ದೀವಿ, ಅವರು ಖಂಡಿತವಾಗಿ ಭೂಮಿ ಮೇಲೆ ಇಲ್ಲದಂತ ಮಾಡ್ತೀವಿ ಅಂತ ಹೇಳಿ ಶಪಥವನ್ನು ಕೊಟ್ಟಿದ್ರು. ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನು ಕರೆಸ್ಕೊಂಡಿರುವಂತ ಎಲ್ಲ ಉಗ್ರಗಾಮಿಗಳಿಗೆ 26 ಕಡೆ ದಾಳಿ ಮಾಡಿ ಸುಮಾರಾಗಿ 100ಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಭಾರತ ಬಂದಂತ ಟೈಮಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರ, ನೀನು ಯಾವ ಜಾತಿ, ನಿನ್ನ ಲಿಂಗಾಯತ, ನಿನ್ನ ಬ್ಯಾಡ್ರ, ನಿನ್ನ ಹರಿಜನ್ರ, ನಿನ್ನ ಗಿರಿಜನ್ರ, ಗೌಡ್ರ ಅಂತ ಕೇಳಿದ್ರ, ಕೇಳಿದ್ದು ಒಂದೇ ಒಂದು, ನಿನ್ನ ಹಿಂದೂ ಮುಸಲ್ಮಾನರು ಅಂತ ಕೇಳಿದ್ರು. ಒಂದು ಹಿಂದೂ ಮುಸಲ್ಮಾನರು ಅಂತ ಕೇಳಿದ್ರು. ಹಿಂದೂ ಅಂದ್ರೆ ಕೊಲ್ಲಿದ್ರು, ಮುಸಲ್ಮಾನ್ ಅಂದ್ರೆ ಬಿಟ್ಕೊಟ್ಟು. ಹಿಂದೂ ಅಂದ್ರೆ ಕಲಾಂ ಹೋದ್ರಿ ಅಂತ ಹೇಳಿದ್ರು. ಕಲಾಂ ಹೋದಕ್ಕೆ ಬಲ್ಲಕ್ಕೆ ಆಗಲ್ಲ ಅಂದ್ರೆ ಅವ್ರು ಕೊಲ್ಲಾಕಂತ ಕೆಲಸ ಮಾಡಿದ್ರು. ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ, ಇವತ್ತು ಸಣ್ಣ ದೇಶ. ಅದು ಆ ಸಣ್ಣ ದೇಶದ ಮೇಲೆ ಸುಮಾರಾಗಿ 1971ರಲ್ಲಿ ಭಾರತ ಗೆದ್ದಿದೆ. ದೇಶದ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಂತ ಟೈಮಲ್ಲಿ ಏನು ನಮ್ಮ ಭಾರತ ದೇಶ ಕಿರೀಟ ಸಿಂಧೂರಲ್ಲಿ ಕುಳಿತ ಜಮ್ಮು ದಾಳಿ ಮಾಡಿ ಸುಮಾರಾಗಿ 100ಕ್ಕೂ ಹೆಚ್ಚು ಮಂದಿ ಉಗ್ರನ್ನ ಕೊಲ್ಲಾರ. ಅವರು ದುಶ್ಮನಿದಾರ, ಅವರು ಶತ್ರುಗಳಿದಾರ, ಅವರು ಯಾವ ಟೈಮಲ್ಲಿ ಹೇಳ್ಬೇಕಾದ್ರೂ ಮಾಡಬಹುದು. ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು. ಆಕಸ್ಮಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು. ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ದೇಶಕ್ಕೆ ಯಾವುದು ಬರಲ್ಲ. ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ನಮ್ಮೆಲ್ಲರಿಗೆ ಮುಖ್ಯ ದೇಶ ಅಂತ ಅರ್ಥ ಮಾಡ್ಕೋಬೇಕು. ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಏನೇ ತಗೊಂಡ್ರ ನೀವೆಲ್ಲರೂ ಕೈ ಎತ್ತಿ ಹೇಳ್ಬೇಕು. ಪ್ರಧಾನಮಂತ್ರಿಗಳು ಏನೇ ನಿರ್ಧಾರ ತಗೊಂಡ್ರೆ ಕೂಡ ಪ್ರಧಾನಮಂತ್ರಿಗಳ ಜೊತೆ ನಾವು ನಿಲ್ತೀರಲ್ಲ, ಎಲ್ಲರೂ ಕೈ ಎತ್ತಲ್ರಿ. बोलो भारत माता की, बोलो भारत माता की. नरेंद्र मोदी जी ಅವರಿಗೆ, ನರೇಂದ್ರ ಮೋದಿ ನಮ್ಮ ವಿಜಯ್ ಅವರಿಗೆ ಈಗ ಈ ವೇದಿಕೆಯನ್ನ ಕುರಿತು ಮಾಜಿ ಸಂಸದರು ಮನ್ಸಮ್ಮ ಅವರು ಮಾತಾಡಬೇಕಂತ ಅವ್ರ ಮನವಿ ಮಾಡ್ತಾ ಇದ್ವಿ. ಜೈ ಬೋಲೋ ಭಾರತ್ ಮಾತಾ ಕಿ. ಜೋರಾಗಿ ಎಲ್ಲರೂ ಕೇಳಿಸ್ಬೇಕಲ್ರಿ? ಜೈ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ವಿಜೇಂದ್ರ ಅಣ್ಣ ಅವರಿಗೆ. ಬಂಧುಗಳೇ, ಈ ದಿನ ಏನು ನಮ್ಮ ಕೋಲಾರದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ವಿಜೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ವಿಧಾನ ಪರಿಷತ್ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಶ್ರೀರಾಮುಲಣ್ಣವರು, ಹರೀಶ್ ಪೂಂಜೆ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂಶಕ್ತಿ ಚಲ್ಪತಿರವರು, ರವಿಕುಮಾರ್ ಅಣ್ಣವರು, ಮಾಜಿ ಶಾಸಕರಾದಂತ ಸಂಪಂಗಿ ಅಣ್ಣವರು, ವೆಂಕಟಣ್ಣವರು, ನಮ್ಮ ನಾರಾಯಣಸ್ವಾಮಣ್ಣವರು, ನಮ್ಮ ಮುನ್ರಾಜ್ ಅಣ್ಣವರು, ಸೀಕಲ್ ರಾಮಚಂದ್ರ ಗೌಡರು, ನಮ್ಮ ತಮ್ಮೇಶ್ ಗೌಡರು, ಡಾಕ್ಟರ್ ವೇಣುಗೋಪಾಲ್ ರವರು,
ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೀವೆಲ್ಲ ಬಂದಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ವಿಜಯೇಂದ್ರಣ್ಣ ನೀವು ಮುಂದೋಗ್ರೆ ನಾವು ನಿಮ್ ಜೊತೆಲಿ ನಾವು ಇದ್ದೀರಿ ಅಂತ ಹೇಳಿ ನೀವೇನು ಬಂದಿದ್ದೀರಿ. ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕು. ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಎಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಆದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಾತ್ರಿ 1:44 ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ನಮ್ಮ ಹಿಂದೂ ಸಹೋದರರ ಹತ್ಯೆ ನಡೀತು. ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನ ಆ ಉಗ್ರರ ಮೇಲೆ ಕಿತ್ತಂದ್ರು. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಎಲ್ಲ ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ 100 ಜನನ್ನ ಬಲಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇನ್ನು ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡಿಸ್ಕೊಟ್ಟಿದ್ದಾರೆ. ಬಂದರೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಪೆಲ್ಲಂಗಾವು ದಾಳಿ ಏನ್ ನಡೀತು. ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಸಾಥ್ ಕೊಡಬೇಕು. ಅವ್ರ ಜೊತೆ ನಾವು ಇದ್ದೀರಿ ಅಂತ ಹೇಳಬೇಕು. ನಮ್ಮ ಸೈನಿಕರ ಜೊತೆ ನಾವು ಇದ್ದೀರಿ ಅಂತ ಹೇಳಬೇಕು. ಸೈನಿಕರಿಗೆ ಒಳ್ಳೇದಾಗ್ಲಿ, ವಿಜಯಮಾಲೆ ಸಿಕ್ಲಿ, ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ. ನಾವು ಇಲ್ಲೇನು ಕ್ಲಾಕ್ ಟವರ್ ಅಲ್ಲಿ 74 ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರೆ ಅದೇ ರೀತಿಯಲ್ಲಿ ಲಾಹೋರಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಬೇಕು. ಆ ಮಟ್ಟಿಗೆ ನಾವು ಧೈರ್ಯ ತುಂಬುವಂತ ಕೆಲಸಗಳನ್ನ ನಾವು ಮಾಡಬೇಕು. ಬಂಧುಗಳೇ, ಎಷ್ಟೋ ಜನ ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಏನೇನು ನಡ್ಕೊಂತ ಇದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ನಾನು ತಗೊಂಡೋಗಿ ಬಾಂಬ್ಗಳು ಕಟ್ಬಿಟ್ಟು ಅಲ್ಲಿ ಬಿಸಾಕ್ರೆ ಅಂತ ಹೇಳಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಂಡರು ನಾನು ಹೇಳೋದಿಷ್ಟೇ, ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ದೀರೋ ನರೇಂದ್ರ ಮೋದಿ ಅವರು ನಿಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ. ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರು ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ಮಕ್ಕಳ, ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣ ಅವ್ರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು. ಮುಂದಿನ ದಿನಗಳಲ್ಲಿ 175 ಹೆಚ್ಚಿಗೆ MLA ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ. ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಕಿತ್ತೊಗಿತೀರಿ ಅಂತ ಹೇಳಿ ನಾವು ಇವತ್ತು ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು 4 ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದ್ಸೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸೈನಿಕರಿಗೆ ಹಾಗೂ ಪ್ರಧಾನಮಂತ್ರಿಗೆ ಧೈರ್ಯ ಕೊಟ್ಟು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಮುನ್ಸ್ವಾಮಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಶಾಸಕರಾದಂತ ಮಾನ್ಯ ನಾಯಕರು ಆದಂತ ಮಾನ್ಯ ಬಂಧುಗಳೇ, ಇಂದಿನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮ ನೇತಾರರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ, ಹಲವಾರು ಮುಖಂಡರು ತಳಗಡೆನೂ ಕುಳಿತಿದ್ದಾರೆ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಪತ್ರಿಕಾ ಮಾಧ್ಯಮದ ಮಿತ್ರರು, ರಾಜ್ಯದಲ್ಲಿ ಜನಾಕ್ರೋಶ ಇದೆ. ಆದ್ರೆ ಇವತ್ತಿಗೆ ಆ ಜನಾಕ್ರೋಶ ಸರ್ಕಾರದ ಮೇಲೆ ನಾವು ತೋರಿಸೋದಿಲ್ಲ. ಈಗ ಅದು ಪಾಕಿಸ್ತಾನದ ವಿರುದ್ಧ, ಅದರಲ್ಲೂ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ದೇಶದ ಜನಾಕ್ರೋಶವನ್ನ ತೋರಿಸ್ತಕ್ಕಂಥ ಸಂದರ್ಭ ಇದು. ಅದಕ್ಕೆ ಇವತ್ತಿನ ಜನಾಕ್ರೋಶ
ನಮ್ಮದು ಪಾಕಿಸ್ತಾನದ ವಿರುದ್ಧವೇ ಹೊರತು ಇದು ರಾಜಕೀಯ ವೇದಿಕೆ ಆಗಲಿಲ್ಲ. ಇವತ್ತು ಭಾರತ ದೇಶದ ವಿಷಯ ಬಂದಾಗ ನಾವು ನಮ್ಮಲ್ಲಿ ಜಗಳ ಆಡೋದನ್ನ ಮೊದಲು ನಿಲ್ಲಿಸಬೇಕು, ನಿಲ್ಲಿಸಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನಲ್ಲಿ ಒಂದು ಮಾತನ್ನು ಹೇಳಿದ್ರು, ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಆರ್ಟಿಕಲ್ 370 ಇಡಬಾರದು ಅಂತ. ಅವರ ಮಾತನ್ನು ವಿರೋಧಿಸಿ ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಮುಂದುವರಿಸಿದ್ರು. ಅಂದು ಪ್ರಾರಂಭವಾದ ಭಾರತೀಯ ಜನತಾ ಪಕ್ಷದ ಹೋರಾಟ ಆರ್ಟಿಕಲ್ 370 ತೆಗೆದು ಭಾರತ ದೇಶದಲ್ಲಿ ಶಾಂತಿ, ಕಾಶ್ಮೀರದಲ್ಲೂ ಶಾಂತಿ ನೆಲೆಸಬೇಕು ಅನ್ನೋದೇ ಉದ್ದೇಶವಾಗಿತ್ತು. ಅದನ್ನ ನಾವು ಈಗಾಗಲೇ ಪಡೆದಿದ್ದೇವೆ. ಕೆಲವರು ಈಗ ಪ್ರಾರಂಭ ಮಾಡಿದ್ದಾರೆ ಶಾಂತಿ ಕಾಪಾಡಿ, ಶಾಂತಿ ಕಾಪಾಡಿ ಅಂತ. ಇಲ್ಲ, ಕಾಪಾಡೋಣಪ್ಪ, ಶಾಂತಿ ನಮ್ಮದಲ್ಲದೆ ನಿಮ್ಮದೇ. ಶಾಂತಿಯನ್ನ ಕಾಪಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದನ್ನೇ, ಭಾರತೀಯ ಜನತಾ ಪಕ್ಷ ಬಯಸುವುದು ಅದನ್ನೇ. ಆದ್ರೆ ಹೇಳಿ, ಶಾಂತಿ ಕಾಪಾಡಬೇಕು ಅಂತ ತಾನೆ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಪಾಕಿಸ್ತಾನಕ್ಕೆ ಮಾತುಕತೆಗೆ ಹೋಗಿದ್ರು. ನೀವು ಹೇಳಿದ್ರಿ ಬಿರಿಯಾನಿ ತಿನ್ನಕ್ ಹೋಗಿದ್ರಲ್ಲ ಅಂತ ಇವತ್ತು ಕೇಳ್ತೇವೆ. ಪಾಪ ಮನುಷ್ಯ ಬಿರಿಯಾನಿನೇ ತಿನ್ನಲ್ಲ ನಮ್ಮ ಮೋದಿ ಅವರು ಸಸ್ಯಾಹಾರಿ. ನೀವೇ ಹೇಳ್ತೀರಿ ಮಶ್ರೂಮ್ ತಿಂತಾರೆ ಅವರಂತ ನೀವೇ ಹೇಳ್ತೀರಿ. ಕೊನೆಗೆ ಬಿರಿಯಾನಿ ತಿನ್ನಕ್ ಹೋಗಿದ್ರು ಅಂತ. ಈ ಕೆಟ್ಟ ಹೆಸರನ್ನು ತಗೊಳ್ಬೇಕಾಗಿದೆ. ಯಾಕೆ ಗೊತ್ತಾ? ಶಾಂತಿ ನೆಲೆಸಬೇಕಾದ್ರೆ ಮೊದಲು ನಾವು ತಲೆಬಾಗಬೇಕು. ಆ ಕೆಲಸವನ್ನು ಮೋದಿಜಿ ಅವರು ಮಾಡಿದ್ರು. ತಲೆಬಾಗಿದ್ರು, ನೀವು ನಮ್ಮ ರಕ್ತ ಇರೋದನ್ನ ಬಿಡ್ಲಿಲ್ಲ. ಅದಕ್ಕೆ ಈಗ ತಲೆಬಾಗಿದ್ರೆ ಆಗಲ್ಲ, ತಲೆ ತೆಗೆಯಬೇಕಾಗಿದೆ ಉಗ್ರಗಾಮಿಗಳು. ಆ ಕೆಲಸವನ್ನ ಇವತ್ತು ಮೋದಿಜಿಯವರು ಮಾಡಲಿಕ್ಕೆ ಹೊರಟಿರೋದು. ಯುದ್ಧ ಪ್ರಾರಂಭ ಆಗಿದೆಯಾ? ಯುದ್ಧ ಪ್ರಾರಂಭ ಆಗಿದೆಯಾ? ಸಂಪಂಗಿ ಅವರೇ, ಯುದ್ಧ ಪ್ರಾರಂಭ ಆಗಿದೆಯಾ? ಸ್ಟಾರ್ಟೇ ಆಗಿಲ್ಲ. ಯುದ್ಧ ಅಲ್ಲ ಇದು, ಇದು ಪ್ರಾರಂಭ. ಏನ್ ಪ್ರಾರಂಭ ಅಂದ್ರೆ, ಈ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಿಗೆ ಕೊಡ್ತಿದಾರೋ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಮಾತ್ರ ಹಾಕಿದ್ದಾರೆ. 9 ಕಡೆಯಲ್ಲಿ ಒಂದು 100 ಜನ ಸತ್ತಿದ್ದಾರೆ ಅಂತ ಈಗ ಮಾಹಿತಿ ಇದೆ. ಇದಿನ್ನು ಯುದ್ಧ ಪ್ರಾರಂಭ ಅಲ್ಲ. ಪ್ರಾರಂಭ ಆದ್ರೆ ಪಾಪ ಅಲ್ಲಿ POK ನಲ್ಲಿರೋರು ಹೇಳ್ತಿದ್ದಾರೆ, ದಯವಿಟ್ಟು ನಮ್ಮನ್ನ ಪಾಕಿಸ್ತಾನಕ್ಕೆ ಸೇರಿಸ್ಬೇಡಿ, ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ. ಬಲೂಚಿಸ್ತಾನದವರು ಪಾಕಿಸ್ತಾನದ ಮೇಲೆ ಬೀಳ್ತಾವ್ರೆ. ಪಾಕಿಸ್ತಾನದ ಸಾರ್ವಜನಿಕರು ಹೇಳ್ತಾರೆ, ದಯವಿಟ್ಟು ಯುದ್ಧ ಮಾಡಿ ಇವ್ರನ್ನ ಮುಗಿಸ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಡಿ ಭಾರತಕ್ಕೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಗೊತ್ತಾ? ಪಾಪ ಅದು ತಿನ್ನಕ್ಕಿಲ್ಲ, ಪಾಪ ಭಿಕ್ಷೆ ಬೇಡ್ತಾರೆ. ಕೆಲವರೆಲ್ಲ ದುಡ್ಡಿರೋರು ಫ್ಲೈಟ್ ಅಲ್ಲಿ ಹೋಗಿ ಬೇರೆ ಕಡೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ಊರಿಗೆ ಬರ್ತಾರೆ. ಇಂಥ ಪರಿಸ್ಥಿತಿ ಇದೆ. ಇಂಥ ದೇಶನ ಅವರು ಅನ್ಕೊಂಡಿದ್ದಾರೆ, ಯುದ್ಧ ಮಾಡಿ ಗೆದ್ದುಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ರೆ ನಮಗೂ ಸಂತೋಷ ಅಂತ. ಯಾರು ಕರ್ಕೊಳ್ತಾರೆ ಸ್ವಾಮಿ? ನಿಮ್ಮ ಯಾರೋ ತಪ್ಪು ತಿಳ್ಕೊಳ್ಬಾರ್ದು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ರಕ್ಷಣೆಯನ್ನು ಮೋದಿಜಿಯವರು ಮಾಡ್ತಾರೆ. ನಿಮಗೆ ನಾವು ಯಾರೂ ತೊಂದರೆ ಕೊಡೋದಿಲ್ಲ. ಆದ್ರೆ ನಿಮ್ಮ ಮನಸ್ಥಿತಿಗಳನ್ನ ನೀವು ಬದಲು ಮಾಡ್ಕೊಳ್ಳಿ. ಯಾರೋ ನಿಮ್ಮ ಕಿವಿಯಲ್ಲಿ ಊದುತ್ತಾರೆ, ನಿಮ್ಮ ಮೆದುಳಿಗೆ ಹುಳ ಬಿಡುತ್ತಾರೆ, ಆ ಹುಳಗಳನ್ನ ಕಿತ್ತು ಬಿಸಾಕಿ. ಯಾರು ಶಾಂತಿ ಕಾಪಾಡಬೇಕು ಅಂತಾರೋ ಅವರಿಂದಲೇ ಈ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಇವತ್ತು ನಮಗೂ ಶಾಂತಿ ಬೇಕು. ಯಾಕೆ ನಮಗೆ ಶಾಂತಿ ಬೇಡ ಅಂದಿದ್ದೀವ? ಆದ್ರೆ ಯಾರ್ಯಾರು ಇವತ್ತು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಿದ್ದೀರಿ, ಯಾವುದೇ ಪಕ್ಷದವರಾಗಿರಲಿ, ನಿಮಗೇನಾದ್ರೂ ಗೌರವ ಇದ್ರೆ, ಈ ಭಾರತ ದೇಶ ಶಾಂತಿಯಾಗಿರ್ಬೇಕಂದ್ರೆ